ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಿದ್ದಾಮಣಿ ವ್ಲಾಗ್ಸ್. ಸೊ ಲಾಸ್ಟ್ ವ್ಲಾಗ್ ನೋಡಿರ್ತೀರಾ ಅನ್ಸುತ್ತೆ ನೀವು. ಟೆಂಪಲ್ಗೆ ಹೋಗಿದ್ದೆ ನಾನು, ಯಾಕೆಂದರೆ ಬ್ರಹ್ಮಕಲಶ ನಡೀತಾ ಇದೆ. ಸೊ ಹಾಗಾಗಿ ಡೈಲಿ ಕೂಡ ಫಂಕ್ಷನ್ ಇರ್ತದೆ, ಡೈಲಿ ಕೂಡ ಏನಾದರೂ ಒಂದು ಪ್ರೋಗ್ರಾಮ್ ಇರ್ತದೆ. ಸೊ ಹಾಗೆ ಇವತ್ತು ಸಹ ಹೊರಟಿದ್ದೇವೆ. ಲಾಸ್ಟ್ ನಾನು ಹೋಗಿದ್ದು ವಿಜಯ್ ಪ್ರಕಾಶ್ ಸರ್ ಬಂದಿದ್ರಲ್ಲ, ಆವತ್ತಿದ್ದೀನಿ ಅದು ಪ್ರೋಗ್ರಾಮಿಗೆ ಹೋಗಿದ್ದು. ಅದಾದಮೇಲೆ ನಿನ್ನೆ ಎಲ್ಲ ಹೋಗಲಿಲ್ಲ ನಾನು, ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ಪಟ್ನಾ ಸತೀಶ್ ಶೆಟ್ಟಿ ಅವ್ರದ್ದು ಪ್ರೋಗ್ರಾಮ್ ಇದೆ. ಸೊ ನೋಡಬೇಕು, ಸಖತ್ ಅಂದರೆ ಡೈಲಿ ಪ್ರೋಗ್ರಾಮ್ ಇದೆಯಾ, ಸಖತ್ ಖುಷಿ ಆಗುತ್ತೆ ಒಂಥರ ಹೋಗೋಕ್ಕೆ. ಆ್ಯಂಡ್ ದೇವಸ್ಥಾನ ಕೂಡ ಅಷ್ಟು ನೋಡೋಣ ಅನ್ನಿಸ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿದೆ ಅದು ಟೆಂಪಲ್ ಮಾತ್ರ. ಸೊ ಎರಡು ದೇವರಿದ್ದು ಕೂಡ ಪ್ರತಿಷ್ಠೆ ಆಯಿತು, ಗಣಪತಿದು ಈಶ್ವರದ್ದು ಎರಡು ದೇವರಿದ್ದು ಕೂಡ ಪ್ರತಿಷ್ಠೆ ಆಗಿದೆ. ಸೊ ಇವಾಗ ಡೈಲಿ ಪ್ರೋಗ್ರಾಮ್ಸ್ ಇರುತ್ತೆ. ಇನ್ನು ಮೇ 16 ತನಕ ಇದೆ ಅನ್ಕೊತೀನಿ, 16 19 ತನಕ ಇದೆ. 14 ಮೇ 14 ತನಕ ಇದೆ ಇನ್ನು. ಸೊ ಅಲ್ಲಿ ತನಕ ಫುಲ್ಲು ಪ್ರೋಗ್ರಾಮ್ ಇದೆ. ಹಾಗೆ ನಮ್ಮ ಕೆರಮದು ಕೂಡ ರಥೋತ್ಸವ ಉಂಟು ನಾಳೆ. ಇವತ್ತು ನಾಟಕ ಉಂಟು, ನೋಡಬೇಕಾದ್ರೆ ಅಲ್ಲಿಗೆ ಸಹ ಹೋಗಬೇಕು. ನಾಳೆ ಅಂತೂ ಡೆಫಿನೆಟ್ಲಿ ಹೋಗೋದೆ ಕೆರಮ ಟೆಂಪಲ್ಗೆ. ಇವತ್ತು ನೋಡ್ತೀನಿ ಆದರೆ ಹೋಗೋದು. ಆ್ಯಂಡ್ ಇವಾಗ ಪಡುಬಿದ್ರೆಗೆ ಅಂತ ಹೊರಟಿದ್ದೇನೆ ದೇವಸ್ಥಾನಕ್ಕೆ, ಬನ್ನಿ ಹೋಗುವ. ಈಗ ನಾವು ಟೆಂಪಲ್ಗೆ ಬಂದು ರೀಚ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದು ನೆಕ್ಸ್ಟ್ ಡೇಗೆ ಮತ್ತೆ ಎಲ್ಲ ರೀತಿಯ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಕಳಶಗಳಾಗ್ಲಿ, ಅದು ಕುಂಭಾಭಿಷೇಕ ಅದೆಲ್ಲ ಇತ್ತಲ್ಲ, ಸೊ ಹಾಗಾಗಿ ಕಳಶ ಅದು ಇದೆಲ್ಲ ರೆಡಿ ಮಾಡ್ಕೊಂಡಿದ್ರು. ನೋಡ್ಬೋದು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದಾರೆ. ನೋಡಿ ತುಂಬಾ ಚೆನ್ನಾಗಿ ಡೈಲಿ ಇದೇ ತರ ಪೂಜೆಗೆ ರಂಗೋಲಿ ಬಿಡಿಸ್ತಾ ಇದ್ರು, ತುಂಬಾ ಚೆನ್ನಾಗಿ. ಅಂಡ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡೋಕೆ. ಅದಕ್ಕೆ ಸ್ವಲ್ಪ ವಿಡಿಯೋ ತಗೊಂಡು ಎಷ್ಟು ಚೆನ್ನಾಗಿ ಹಾಕ್ತಾರೆ ನೋಡಿ ಅಲ್ವಾ. ಸೊ ಅದೇ ತರ ಡೈಲಿ ಕೂಡ ರಂಗೋಲಿ ಎಲ್ಲ ಹಾಕಿ ಪೂಜೆಗಳೆಲ್ಲ ನಡೀತಾ ಇತ್ತು. ಸೊ ಅದಾದ್ಮೇಲೆ ನಾವು ಮತ್ತೆ ಡೈಲಿ ಊಟ ಕೂಡ ಇತ್ತು. ಸೊ ಅನ್ನಪ್ರಸಾದ ಡೈಲಿ ಕೂಡ ಇತ್ತು. ಹಾಗೆ ಮತ್ತೆ ನಾವು ಅಲ್ಲಿಗೆ ಹೋದ್ವಿ. ಟೆಂಪಲ್ಗೆ ಹೋಗಿ ಒಂದು ಸ್ವಲ್ಪ ಇದೆಲ್ಲ ನೋಡ್ಕೊಂಡು ನೋಡೋದೇ ಒಂದು ಚಂದ ಅಲ್ಲ. ಒಂದು ನೋಡಕ್ಕೆ ನಮ್ಗೆ ಸಿಕ್ತಿದೆ ಅಂದ್ರೆ ಅದೊಂದು ಪುಣ್ಯ, ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು. ಸೊ ಹಾಗೆ ದೇವಸ್ಥಾನದ ಒಳಗೆ ಸಹ ಅಷ್ಟೇನೆ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಕ್ಕತ್ತಾಗಿ. ಡೈಲಿ ಆ ಡೆಕೋರೇಷನ್ ಚೇಂಜ್ ಆಗ್ತಾ ಇತ್ತು ಅಂಡ್ ಚೆನ್ನಾಗಿ ಮಾಡ್ತಿದ್ರು. ಅದರಲ್ಲೂ ಪ್ರತಿಷ್ಠೆ ದಿವಸ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾ ಇದ್ರು. ಇದು ಈಶ್ವರಂದು ಪ್ರತಿಷ್ಠೆ ಆಗಿತ್ತು, ಅಂದ್ರೆ ಈಶ್ವರ ದೇವರದ್ದು ಪ್ರತಿಷ್ಠೆ ಆಗಿತ್ತು, ಗಣಪತಿ ದೇವರದ್ದು ಆಗ್ಬೇಕಿತ್ತು. ಹಾಗೆ ಅದಕ್ಕೆ ಕೂಡ ಡೆಕೋರೇಷನ್ ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ದಾರೆ ನೋಡ್ಬೋದು ನೀವು. ಫುಲ್ಲು ಫ್ಲವರ್ ಇಂದ ಎಲ್ಲ ಡೆಕೋರೇಷನ್ ಮಾಡಿದ್ರು. ಕಂಬಗಳಿಗೂ ಎಲ್ಲ ಮೂಲೆಗೂ ಲೈಟ್ ಸೆಟ್ಟಿಂಗು ಡೆಕೋರೇಷನ್ ತುಂಬಾನೇ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಅದು ಕಂಪ್ಲೀಟ್ ಆಗಿ ಒಂದು ಸ್ವಲ್ಪ ತಗೊಂಡಿದ್ದೆ ವಿಡಿಯೋ. ಚೆನ್ನಾಗಿತ್ತಲ್ಲ ಡೆಕೋರೇಷನ್, ಈ ತರ ಮತ್ತೆ ಸಿಗೋದಿಲ್ಲ ನಮ್ಗೆ. ಸೊ ಹಾಗೆ ದೇವಸ್ಥಾನ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡು ಸ್ವಲ್ಪ ಹೊರಗಡೆ ಬಂದು ಇಲ್ಲಿ ತೀರ್ಥ ಬಾವಿಯನ್ನು ನೋಡ್ಬೋದು ನೀವು. ಸೊ ಅದಾದ ನಂತರ ಪಟ್ಲಾ ಸತೀಶ್ ಶೆಟ್ಟಿ ಅವ್ರದ್ದು ಪ್ರೋಗ್ರಾಮ್ ಇತ್ತು, ಅಂದ್ರೆ ಪಾವಂಜಿ ಮೇಳದ ಆಟ ಇತ್ತು. ಸೊ ಹಾಗಾಗಿ ಅಲ್ಲಿ ಹೋಗಿ ಪ್ರಸಾದ ತಗೊಂಡು ಆಮೇಲೆ ಸ್ವಲ್ಪ ಆಟವನ್ನು ನೋಡಿ ಮತ್ತೆ ಮನೆಗೆ ಬಂದ್ವಿ. ಜನ ನೋಡ್ಬೋದು ನೀವು ಎಷ್ಟಿದ್ದಾರೆ ಅಂತ ಹೇಳಿ. ಸೊ ತುಂಬಾ ಜನ ಇದ್ರು, ಮತ್ತೆ ತುಂಬಾ ಹೊತ್ತು ತನಕ ನೋಡ್ತಾ ಇದ್ರು. ಬಟ್ ನಾನು ಸ್ವಲ್ಪ ನೋಡಿದೆ ಮತ್ತೆ ಹೊರಟೆ ನಾನು. ಅಂದ್ರೆ ಆಯುಷ್ ಕೂಡ ಇದನ್ನೆಲ್ಲ, ಅವನಿಗೆ ಅಂದ್ರೆ ಡೈಲಿ ನಿದ್ದೆ ಬಿಡುದು ಸೊ ಪಾಪ ಅವನಿಗೆ ಸಹ ಕಷ್ಟ. ಹಾಗೆ ನಾನು ಸ್ವಲ್ಪ ಹೊತ್ತು ನೋಡಿ ಮತ್ತೆ ಬಂದೆ. ಎಷ್ಟು ಕತ್ತಲಾದ್ರೂ ಲೇಟ್ ನೈಟ್ ಆದ್ರೂ ಕೂಡ ಜೋರು ಬಾಯಾರಿಕೆ ಆಗ್ತಿತ್ತು. ಹಾಗೆ ಜ್ಯೂಸ್ ಎಂತಾದ್ರೂ ಕುಡಿಯುವ ಅಂತ ಹೇಳ್ತಾ ಇದ್ದೆ ನಾನು. ಮತ್ತೆ ಅಲ್ಲಿ ಯಾವುದೇ ರೀತಿ ಅಂದ್ರೆ ಸ್ಟಾಲ್ ಏನು ಹಾಕಿರ್ಲಿಲ್ಲ, ಬಿಕಾಸ್ ಅಲ್ಲಿ ಗಾಡಿ ಪಾರ್ಕಿಂಗ್ ಎಲ್ಲ ಕಷ್ಟ ಆಗುತ್ತಲ್ಲ, ತುಂಬಾ ಜನ ಬರ್ತಾರಲ್ಲ. ಹಾಗೆ ಅಲ್ಲೇ ಒಂದು ಶಾಪ್ ಇತ್ತು, ಅಲ್ಲಿ ಹೋಗಿ ಯಾವ್ದು ಜ್ಯೂಸ್ ಕುಡಿಯೋದು ಅಂತ ಯೋಚನೆ ಮಾಡಿ ಮತ್ತೆ ನಾನು ಇದು ತಗೊಂಡೆ, ಗೋಲಿ ಸೋಡಾ. ಯಾವ್ದಿದು? ಫ್ರೆಶ್ಕೋ ఆరెంజ్ ఓ ఇంకా ఆరెంజ్ అవ్వాలి, మ్యాంగో యాపిల్ ఇందవాలి ఇంకా ఆరెంజ్.
ಆರೆಂಜ್ ಐಶುಗು ఉందా బాబు ಅವೇನೇ చిన్నది కూడా ఉంది అది ఉందా జింజరు ఇది కూడా ಬಿಳಿಯಾ ಆರೆಂಜ್ ಹಾ ಎಸೆನ್ಸ್ ಅಣ್ಣ ನಿಮ್ದು ಕಟ್ಟಿ ಬತ್ತೊಂದೆ ಬುಡಿಯೇ ಕೋಡೆ ಎತ್ತಿದ್ದಾರೆ ಇದು ಕೋಡೆ ಎತ್ತಿದ್ದಾರೆ ರಾತ್ರಿ ಇದು ಕೋಡೆ ಮಾಡಿ ಮುರಾನ್ ಇತ್ತು ಜರ ಅಂತ ಬರಿದ್ದ ಆರಿ ಲೇಡೀಸ್ ಇತ್ತು ಎಂಚಂಡು ಅವು ಖಾರ ಒಂದು ಪರ್ತುಲೆ ನಿಗಲು ಓ ಎಡ್ಡಣ್ಣ ಬಾಬು ಅದಾ ಒಂದು ಖಾರತ ಒಂದು ಖಾರ ಗೈಸ್ ಅವು ಎಡ್ಡಣ್ಣ ಬರ್ಲೆ ಚೂರು ಚೂರು ಬರ್ಲೆ ಎಷ್ಟು ಶೆಕೆ ಎಷ್ಟು ಬಾಯಾರಿಕೆ ಗೊತ್ತಾ ಸೊ ಅದಕ್ಕೆ ಒಂದು ಗೋಧಿ ಸೋಡಾ ಕೊಡ್ತದ್ದು ಆರೆಂಜು ಒಳ್ಳೆದಿತ್ತು ಮಾತ್ರ ಆಯುಷೆಲ್ಲ ಹೋದ ಈಗ ಹೊರಟದ್ದು ನಾವು ಮನೆಗೆ ಸ್ವಲ್ಪ ನೋಡಿದ್ವಿ ಆಟ ಒಳ್ಳೆ ಇತ್ತು ಸೊ ನಾಳೆ ರಥೋತ್ಸವ ನೋಡಬೇಕು ನಾಳೆ ಆದರೆ ಬರಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.